ಕೊಪ್ಪಳ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವ ಬಸವರಾಜ್ ಕ್ಯಾವಟರ್ ಅವರು ತಮ್ಮ ತಂದೆಯವರಾದ ಹಾಗೂ ಕುಷ್ಟಗಿ ಮಾಜಿ ಶಾಸಕರಾದ ಕೆ ಶಣ್ಣಪ್ಪ ವಕೀಲರ ಜೊತೆಗೂಡಿ ಕುಷ್ಟಗಿ ನಗರದ ವಿದ್ಯಾನಗರದಲ್ಲಿರುವ ಶಾಖಾ ಶಾಲೆಯಲ್ಲಿಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು. ಇದೇ ವೇಳೆ ಮಾತನಾಡಿದ ಬಸವರಾಜ್ ಕ್ಯಾವಟರ್ ಅವರು ಈ ಸಾರಿ ನರೇಂದ್ರ ಮೋದಿ ಅವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಎಂದು ಜನರು ತೀರ್ಮಾನ ಮಾಡಿದ್ದಾರೆ. ಅದರಂತೆ ಈ ದಿನಕ್ಕೋಸ್ಕರ ಎಲ್ಲರೂ ಕಾಯುತ್ತಿದ್ದು ನಾನು ಹೋದ ಕಡೆಯಲ್ಲೆಲ್ಲ ಜನರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ಕಳೆದ 3 ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಆರಿಸಿ ಬಂದಿದೆ. ಈ ಸಾರಿ 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಆರಿಸಿ ಬರುತ್ತೇನೆ ಎಂದು ವಿಶ್ವಾಸದ ನುಡಿಗಳನ್ನಾಡಿದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಒಳ್ಳೆ ನೋಡಿ ಸರ್ ಅಣ್ಣ ಜೂಟ್ ಬರ್ತೀನಿ ಕಡೆ ಬಸವರಾಜ್ 845 ಬಸವರಾಜ್ 845 ಬಸವರಾಜ್ ಸ್ವಾಗತ ಮಾಡಿ ಬರೀತೀನಿ ಹೇಳ್ಬೇಕಾ ಸರ್. ಕ್ಯಾಂಡ್ಲಿ ಇವರಿಗೆ ಇಲ್ಲ, ಮೊಬೈಲ್ ಅಲ್ಲ ಇಲ್ಲ. ಓಕೆ ಸರ್. ಐನೂರ 77 ವೀರೇಶ್ ಪ್ರೆಸೆಂಟರ್ ಅವರು ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ. ಇವತ್ತು ನಡೀತಿರ್ತಕ್ಕಂಥ ಮತದಾನ ಈಗ ತಾನೇ ನಾನು ಮತದಾನ ಮಾಡಿ ಬಂದಿದ್ದೇನೆ. ಬರೋಕ್ಕಿಂತ ಮುಂಚೆ ಹಲವು ಮತಗಟ್ಟೆಯಲ್ಲಿ ವಿಸಿಟ್ ಮಾಡಿ ಬಂದಿರೋದು. ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಒಂದು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಬಟ್ ಕಳೆದ 45 ದಿನದಿಂದ ಏನು ಪ್ರಚಾರ ನಡೀತಾ ಇದೆ, ಜನ ಏನು ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ, ಅದಕ್ಕೋಸ್ಕರ ಇವತ್ತು ಈ ದಿನಗೋಸ್ಕರ ಜನ ಎಲ್ಲ ಕಾಯ್ತಾ ಇದ್ರು. ಇವತ್ತು ನಾನು ವಿಸಿಟ್ ಮಾಡಿದಂತ ಎಲ್ಲ ಮತಗಟ್ಟೆಯಲ್ಲಿ ಒಂದು ಹಬ್ಬದ ವಾತಾವರಣ, ಉತ್ಸಾಹ ಕಾಣ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಆರಿಸಿ ಬರ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಕಳೆದ 3 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಆರಿಸಿ ಬಂದಿದೆ. ಆ 3ಗಿಂತನೂ ಹೆಚ್ಚಿನ ಬಹುಮತದಲ್ಲಿ ಆರಿಸಿ ಬರ್ತೀನಿ. ಬಟ್ ಜನರ ಸ್ಪಂದನೆ, ಜನರ ಒಂದು ಉತ್ಸಾಹನೂ ಅದೇ ತರ ಇದೆ ಅಂತ ಹೇಳಿ.